ನಮಸ್ಕಾರ, ನಾನು ನಿಮ್ಮ ಸಖತ್ ಸಂತು. ಒಂದು 30-35 ವರ್ಷದ ಮುಂಚೆ ನಾವೆಲ್ಲ ಮಾತಾಡೋಕ್ಕೂ ಊಹೆ ಕೂಡ ಬರ್ತಾ ಇರಲಿಲ್ಲ. ಹಿಂಗೊಂದು 10 ನಿಮಿಷ ಹಿಂಗಂದರೆ ಒಂದು 10 ನಿಮಿಷಕ್ಕೆ ಫುಡ್ ಬರೋದು, ಹಿಂಗಂದರೆ ಒಂದು 10 ನಿಮಿಷಕ್ಕೆ ಕಾರ್ ಮನೆ ಮುಂದೆ ಬರೋದು, ಹಿಂಗಂದರೆ ಪೇಮೆಂಟ್ ವಿತೌಟ್ ಕ್ಯಾಶ್, ಹಿಂಗಂದರೆ ಆನ್ಸರ್ಸ್ ವಿತೌಟ್ ಥಿಂಕಿಂಗ್. ಇದೆಲ್ಲ ಇವತ್ತು ಹೇಳಿದರೆ ನಾವು ನಂಬ್ತಾ ಇರಲಿಲ್ಲ ಅಲ್ವಾ, ಒಂದು 35 ವರ್ಷ ಮುಂಚೆ. ಬಟ್ ಇದೆಲ್ಲ ಇವಾಗ ಆಗಿದೆ. ಮಿಷಿನ್ಸ್ ಮೇಡ್ ಥಿಂಕ್ ಆಲ್ ದಿಸ್ ಥಿಂಗ್ಸ್. ಆ ಮನುಷ್ಯ ಕಂಡುಹಿಡಿದಂಥ ಮಿಷಿನು ಇವೆಲ್ಲ ಮಾಡ್ಕೊಂಡು ಬರ್ತಾಯಿದೆ. ಆದರೆ ಸ್ನೇಹಿತರೆ, ಒಂದು ಸಾವಿರಾರು ವರ್ಷ ಮುಂಚೆನೇ ನಮ್ಮ ದೇವಾನುದೇವತೆಗಳು, ಋಷಿ ಮಹರ್ಷಿಯರು, ಅವರು ಇದೇ ಥರ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಮಿಷಿನ್ ಬೇಕಾಗಿರಲಿಲ್ಲ. ಇದು ಮಿಷಿನ್ ಮಾಡೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅವ್ರಿಗೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಇದ್ದರೆ ಸಾಕಿತ್ತು. ಜಸ್ಟ್ ಕೈ ಅಂದರೆ ವರ, ಹಿಂಗಂದರೆ ಶಾಪ, ತಲೆ ಮೇಲೆ ಕೈ ಇಟ್ಟರೆ ಅಷ್ಟೇ ಉದ್ಧಾರ ಆದ. ಅವರು ಜಸ್ಟ್ ಆ ನ್ಯಾಚುರಲ್ ಇಂಟೆಲಿಜೆನ್ಸ್, ಅವ್ರಿಗೆ ಮಿಷಿನ್ ಬೇಕಾಗಿಲ್ಲ, ಅದೇ ಇಂಟೆಲಿಜೆನ್ಸಲ್ಲಿ ಮಾಡ್ತಾಯಿದ್ರು. ಅದನ್ನು ಯಾಕೆ ನಾವು ಮೈಥಾಲಜಿ, ಇಮ್ಯಾಜಿನೇಷನ್ನು ಅದೆಲ್ಲ ಸುಳ್ಳು ಅಂತ ಹೇಳ್ತೀವಿ? ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಬ್ಬ ಮನುಷ್ಯ ಕ್ರಿಯೇಟ್ ಮಾಡಂಗಿದ್ರೆ ಆ ಮನುಷ್ಯನ ಕ್ರಿಯೇಟ್ ಮಾಡಿರುವಂಥ ಇಂಟೆಲಿಜೆನ್ಸು ಎಷ್ಟು ಗ್ರೇಟ್ ಆಗಿರ್ಬೇಕಲ್ವಾ? ಯೋಚನೆ ಮಾಡಿ ಸ್ನೇಹಿತರೆ.